ಎಲ್ಲರಿಗೂ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ನಾವು ಮಾರ್ಗಶಿರ ಮಾಸದ ಗುರುವಾರ ಪೂಜೆಯನ್ನು ನಾವು ಮನೆಯಲ್ಲಿ ಯಾವ ಥರ ಆಚರಿಸ್ತೀವಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಬೇಕು ಅನ್ಕೋತಿದ್ದೀವಿ. ಇನ್ನೆಂತಕ್ಕೆ ತಡ ಮಾಡೋದು, ವಿಡಿಯೋ ಒಳಗಡೆ ಹೋಗಿ ನೋಡೋಣ. ಸೊ ನಾವು ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ನಮ್ಮ ಮನೆಯಲ್ಲಿ ಮಾರ್ಗಶಿರ ಮಾಸದ ಗುರುವಾರ ಪೂಜೆಯನ್ನು ಮಾಡುತ್ತಿದ್ದೇವೆ. ಸೊ ಇವತ್ತೇನು ಅಂತ ಅಂದರೆ, ನಮ್ಮ ಮಮ್ಮಿಗೆ ಮಾವಿನಕಾಯಿ ಎಲೆ ಇರುತ್ತಲ್ಲ, ಸೊ ಮಾವಿನ ಎಲೆನಲ್ಲಿ ಸ್ವಲ್ಪ ಡಿಸೈನಾಗಿ ಮಾಡಿ ಬ್ಯಾಕ್ಗ್ರೌಂಡ್ ಅಂದರೆ ದೇವ್ರನ್ನ ಕೂರಿಸಿದಾದ್ಮೇಲೆ ಹಿಂದೆಗಡೆ ಡೆಕೋರೇಷನ್ ಪರ್ಪಸ್ಗೋಸ್ಕರ ಅಂತ ಹೇಳಿ ನಾವೇ ನ್ಯಾಚುರಲಿ ಮಾಡೋಣ ಅಂತ ಹೇಳಿ ನಮ್ಮ ಮಮ್ಮಿ ಈ ಥರ ಮಾವಿನ ಎಲೆನಲ್ಲಿ ಸ್ವಲ್ಪ ಡಿಸೈನ್ ಮಾಡ್ತಾ ಇದ್ದಾರೆ. ಸೊ ಅದನ್ನೇನು ಮಾಡ್ತಿದ್ದಾರೆ, ನಮ್ಮ ಡ್ಯಾಡಿಗೆ ನಮ್ಮ ರಾಜು ಭೈನಾಗೆ ಗೊತ್ತಾಗ್ತಿಲ್ಲ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳಿ. ಸೊ ಹಾಗಾಗಿ ನಮ್ಮ ಮಮ್ಮಿ ಈ ಥರ ಮಾಡಬೇಕು ಅಂತ ಅವ್ರಿಗೆ ಪದೇ ಪದೇ ಪ್ರಾಕ್ಟೀಸ್ ಕೊಟ್ಟರೆ ಇಷ್ಟು ಸರಿಗೆ ಅದು ಸಕ್ಸಸ್ ಆಗಿದೆ. ಸೊ ಈ ಥರ ಮಾಡ್ತಾಯಿದ್ರು. ಸೊ ಇದೇನು ಅಂತ ಅಂದರೆ, ಒಡಿಸ್ಸಾದಲ್ಲಿ ತುಂಬ ಸ್ಪೆಷಲ್ ಆಗಿ ಮಾಡ್ತಾರೆ. ಸೊ ನಿಮಗೂ ಗೊತ್ತು, ನಾವು ಒಡಿಸ್ಸಾದಿಂದ ಬಂದು ಕರ್ನಾಟಕದಲ್ಲಿ ಸೆಟಲ್ಡ್ ಆಗಿರೋದು ಅಂತ ಹೇಳಿ. ಸೊ ಏನು ಅಂತ ಅಂದರೆ, ಇದು ರೆಡ್ ಕಲರು ಮಣ್ಣಿಂದು ಬರುತ್ತೆ ಅಲ್ಲ, ನಿಮಗೂ ಗೊತ್ತಿದೆ ಅಂತಲೇ ಅನ್ಕೋತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ವಾಟರ್ ಹಾಕಿ ಈ ಥರ ನಾವು ಸ್ಪ್ರೆಡ್ ಮಾಡ್ತಾ ಹೋಗ್ತೀವಿ. ಈ ಥರ ಸ್ಪ್ರೆಡ್ ಮಾಡಿದಾಗ ಇದ್ರ ಮೇಲೆ ರಂಗೋಲಿ ಹಾಕಬೇಕು. ಅಂದರೆ ಈ ಗುರುವಾರ ಪೂಜೆಗೆ ಈ ಥರ ನಾವು ಕೆಂಪು ಮಣ್ಣು ಬರುತ್ತಲ್ಲ, ಸೊ ಆ ಕೆಂಪು ಮಣ್ಣಿಂದ ನಾವು ರಂಗೋಲಿ ಹಾಕಿದ್ರೆ ಶ್ರೇಷ್ಠ ಅಂತ ಭಾವಿಸ್ತಾರೆ ಒಡಿಸ್ಸಾ ಸೈಡು. ಸೊ ಈಗೇನು ಅಂದರೆ, ನಮ್ಮ ಮಮ್ಮಿ ರಂಗೋಲಿ ಹಾಕ್ತಾ ಇದ್ದಾರೆ. ನನಗಂತೂ ಫಸ್ಟ್ ಆಫ್ ಆಲ್ ರಂಗೋಲಿ ಬಿಡೋಕ್ಕೆ ಬರೋದಿಲ್ಲ. ನಾನೇನು ಮಾಡಿದೆ, ಮಮ್ಮಿ ನಾನು ರಂಗೋಲಿ ಬಿಡ್ತೀನಿ ಅಂತ ಹೋಗಿ ಅದನ್ನು ಮಿಡಲಲ್ಲಿ ನೋಡಿ, ಅಂದರೆ ದೊಡ್ಡ ಹೂವು ಹಾಕ್ತಾರಲ್ಲ ಅದಂತೂ ಹಾಳು ಮಾಡಿ ಇಟ್ಬಿಟ್ಟೆ ನಾನು ಮಧ್ಯದಲ್ಲಿ ಹೋಗಿ. ಅಂದರೆ ನನಗೆ ರಂಗೋಲಿ ಬರಲ್ಲ, ಅಂದರೂ ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ನನಗೆ ತುಂಬ ಇಂಟ್ರೆಸ್ಟು. ಸೊ ನಮ್ಮ ಮಮ್ಮಿ ರಂಗೋಲಿ ಹಾಕಿದ್ರೆ ಚೆನ್ನಾಗಿರ್ತಿತ್ತೇನೋ, ಬಟ್ ಅನ್ಫಾರ್ಚುನೇಟ್ಲಿ ನಾನು ಮಾಡ್ತೀನಿ ಅಂತ ಹೋಗಿ ಇಲ್ಲೂ ಅಷ್ಟೇ ಇದನ್ನು ಸಹ ಅಂದರೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೋದೆ. ನಮ್ಮ ಮಮ್ಮಿ, ನೀನು ಗೀಟ್ ಹಾಕ್ದಂಗೆ ಆಗ್ತಿದೆ ಶಿರೀಷಾ, ಅದು ಚೆನ್ನಾಗಿಲ್ಲ ಅಂದರು. ಆ ಮಿಡಲಲ್ಲಿ ಹೂವನ್ನೇ ನೀನು ಕೆಡಿಸಿದ್ಯಾ, ಮತ್ತು ಈ ಕಡೆನೂ ಬಂದು ಇದನ್ನು ಕೆಡಿಸ್ಬೇಡ ಅಂತ ಹೇಳ್ತಾ ಇದ್ರು. ಸೊ ಅಂದರೂ ನನಗೇನು ಅಂತಂದರೆ, ನಾನು ಎಲ್ಲದರಲ್ಲೂ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ನಮ್ಮ ಮಮ್ಮಿ ಅಂತಾರೆ, ಈ ಥರ ಪೂಜೆ ದಿನ ಟ್ರೈ ಮಾಡಬೇಡ, ಬಾಕಿ ದಿನ ಬೇಕಾದ್ರೆ ಫಸ್ಟಿಗೆ ಬುಕ್ಕು ಪೇಪರ್ ಅಂದರೆ ಪೇಪರ್ನಲ್ಲಿ ಪೆನ್ ಯೂಸ್ ಮಾಡಿ ನೀನು ಟ್ರೈ ಮಾಡು, ಆಮೇಲೆ ಇಲ್ಲಿ ಟ್ರೈ ಮಾಡ್ತೀಯಾ ಅಂತ ಹೇಳಿದ್ರು. ಆಮೇಲೆ ನಿಮಗೆ ಆ್ಯಕ್ಚುಲಿ ಕರ್ನಾಟಕ ಸೈಡ್ ಈ ಥರ ಹಾಕೋದಿಲ್ಲ ಅಲ್ಲ, ನಮ್ಮದ್ರಲ್ಲಿ ಹೆಂಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಅರ್ಧ 8 ಥರ ಹಿಂಗೆ ಹಾಕಿದ್ರು, ಪಕ್ಕದಲ್ಲಿ ಲೀ ಬರೀತಿದ್ದಾರೆ ಅಲ್ಲ, ಸೊ ಅದೆಲ್ಲ ನಮ್ಮ ಕಡೆ ಶ್ರೇಷ್ಠತೆ ಅಂತ ಭಾವಿಸ್ತಾರೆ. ಒಡಿಸ್ಸಾ ಆಗಲಿ ಆಂಧ್ರ ಆಗಲಿ. ಅಂದರೆ ರಂಗೋಲಿ ಬಿಡಬೇಕಾದ್ರೆ ಸ್ಟಾರ್ಟಿಂಗು ಅದು ನಾವು ಆ ರಂಗೋಲಿ ಬಿಟ್ಟು ಆಮೇಲೆ ಮುಂದಕ್ಕೆ ನಾವು ಪ್ರೊಸೀಡ್ ಆಗಬೇಕು. ಸೊ ಆಂಧ್ರ ಒಡಿಸ್ಸಾದವ್ರು ನೋಡೋ ಥರ ಆಗಿದ್ದರೆ ಇದು ಕಂಪ್ಲೀಟಾಗಿ ಗೊತ್ತಿರುತ್ತೆ ಏನು ನಾವು ಹಾಕ್ತಿರೋದು. ಅಂದರೆ ಸ್ಟಾರ್ಟಿಂಗಲ್ಲಿ ಆ ಮೇಲ್ಗಡೆ ಹಾಕ್ತೀವಲ್ಲ ಸ್ವಸ್ತಿಕ್ ಸಿಂಬಲು ಲೀ ಅಂತ ಇರೋದು, ಇಲ್ಲಿ ಅರ್ಧ 8 ಥರ ಬರೆದಿರೋದು, ಸೊ ಅವೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ನೀವು ಕರ್ನಾಟಕದಲ್ಲಿ ಹೊಸದಾಗಿ ನೋಡೋ ಥರ ಆದರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಿದು ಗ್ರೇಪ್ಸ್ ಥರ ಬಿಟ್ಟಿದ್ದಾರೆ ಅಂತ ಅಲ್ಲ, ಸೊ ಅದೂ ಅಲ್ಲಿ ಅರ್ಧ 8 ಥರ ಬಿಟ್ಟಿದ್ದಾರಲ್ಲ, ಸೊ ಅದನ್ನು ಬರಿಬೋದು, ಇಲ್ಲ ಈ ಥರನೂ ರಂಗೋಲಿ ಹಾಕ್ಬೋದು. ಸೊ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ನಿಮ್ಗೆ ಅನಿಸುತ್ತೆ ಏನಿದು ಅಂತ ಎಲ್ಲ ಹೇಳಿ. ಸೊ ನಮ್ಮ ಮಮ್ಮಿ ಏನು ಮಾಡಿದ್ರು, ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ. ಇಲ್ಲೇನಾಯಿತು, ನಾನು ಸ್ವಲ್ಪ ಗ್ಯಾಪ್ ಆಯಿತು ಅಂತ ಹೇಳಿ ನಾನು ಸ್ವಲ್ಪ ರಂಗೋಲಿ ಹಿಟ್ಟನೆ ಜಾಸ್ತಿ ಮೆತ್ತಿಟ್ಬಿಟ್ಟೆ. ನಮ್ಮ ಮಮ್ಮಿ ಅಂತೂ ಏನಾದರೂ ಒಂದು ಡಿಫಾಲ್ಟ್ ಮಾಡಿ ಇಟ್ಬಿಡ್ತೀಯ ಶಿರೀಷಾ ನೀನು ಅಂತ ಹೇಳಿ ಬೈತಾಯಿದ್ರು ಹಾಗೆ. ಸೊ ಏನು ಅಂತ ಅಂದರೆ, ನಾವು ಪ್ರತಿ ಸರಿ ಅಂದರೆ ಮಣ್ಣಿಂದು ಹೇಳಿದ್ನಲ್ಲ ನಾನು, ಕೆಂಪು ಮಣ್ಣನ್ನ ಫಸ್ಟ್ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ರಂಗೋಲಿ ಹಾಕ್ತೀವಿ. ಆ ಥರ ರಂಗೋಲಿ ಹಾಕಿದ್ದಾದಮೇಲೆ ಅರ್ಶಿನ ಸ್ಪ್ರೆಡ್ ಮಾಡ್ತೀವಿ. ಅರ್ಶಿನ ಹಾಕಿದ್ದಾದಮೇಲೆ ಕುಂಕುಮನ ಸ್ವಲ್ಪ ಸ್ಪ್ರೆಡ್ ಮಾಡ್ತಿದ್ದೀವಿ. ಸೊ ನಾವು ಇದೇ ಥರ ಯಾವುದು ತುಳಸಿ ಪೂಜೆ ಮಾಡಿದ್ದು, ಐ ಹೋಪ್ ನೀವು ನೋಡಿದ್ರೆ ಅನ್ಕೋತಿದ್ದೀನಿ. ಆ ತುಳಸಿ ಪೂಜೆದಲ್ಲೂ ನಾವು ಸೇಮ್ ಇದೇ ಥರ ಕೆಂಪು ಮಣ್ಣನ್ನ ಫಸ್ಟಿಗೆ ಹಚ್ಚಿ, ಕೆಂಪು ಮಣ್ಣಿನ ಮೇಲ್ಗಡೆ ನಾವೇನು ಮಾಡಿದ್ದು ಅಂದರೆ ರಂಗೋಲಿ ಹಾಕಿ ಅದ್ರ ಮೇಲೆ ಈ ಥರ ಅರ್ಶಿನ ಕುಂಕುಮ ಸ್ಪ್ರೆಡ್ ಮಾಡಿದ್ದು. ಸೊ ನೀವು ಕೂಡ ಇದೇ ಥರ ಮನೇಲಿ ಮಾಡ್ತೀರಾ ಇಲ್ಲ ಅನ್ನೋದನ್ನ ನನಗೆ ಖಂಡಿತವಾಗ್ಲೂ ತಿಳಿಸ್ಬೇಕು. ಅಂದರೆ ಕರ್ನಾಟಕ ಸೈಡ್ ಯಾವ ಥರ ಅಂತ ನನಗೆ ಗೊತ್ತು, ಬಟ್ ನಿಮಗೆ ಆಂಧ್ರ ಒಡಿಸ್ಸಾ ಸೈಡ್ ಗೊತ್ತಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಇದೆಲ್ಲನೂ. ಸೊ ಇದು ಏನು ಅಂತ ಅಂದರೆ, ಗುರುವಾರ ಪೂಜೆ ಮೇಯ್ನ್ ನಾವು ಮಾಡ್ತಿರೋದು ಲಕ್ಷ್ಮೀ ಪೂಜೆ. ಇದು ಲಕ್ಷ್ಮೀ ಪೂಜೆಗೆ ಏನು ಅಂತ ಅಂದರೆ, ನಾವು ಅಕ್ಕಿನ ಅಂದರೆ ತಿಂತೀವಲ್ಲ ಅಕ್ಕಿ, ಆ ಅಕ್ಕಿನ ನೈಟ್ ನೆನೆಸ್ಬೇಕು. ನೆನೆಸಿದ್ದಾದ್ಮೇಲೆ ಅಂದರೆ ಸ್ವಲ್ಪ ಓವರ್ ನೈಟ್ ನೆನೆಸಿ ಅದು ಸ್ವಲ್ಪ ನಮಗೆ ಮೆತ್ತಗಾಗುತ್ತಲ್ಲ, ಮೆತ್ತಗಾಗಿದ್ದು ಆದಮೇಲೆ ಏನು ಮಾಡಬೇಕು ಅಂದರೆ ರುಬ್ಬಬೇಕು. ರುಬ್ಬಿದ್ದಾದ್ಮೇಲೆ ನೋಡಿ, ಒಂದು ಕಾಟನ್ ತಗೊಳ್ಳಿ, ಅಂದರೆ ಹತ್ತಿನ ತಗೊಂಡು ಏನು ಮಾಡ್ತೀರಾ ಅಂದರೆ ಸ್ವಲ್ಪ ಸ್ವಲ್ಪ ಡಿಪ್ ಮಾಡಿ ಆ ಹತ್ತಿ ಸಹಾಯದಿಂದ ನಾವು ರಂಗೋಲಿ ಬಿಡಬೇಕು. ಅಂದರೆ ನಾವು ರಂಗೋಲಿ ಹಿಟ್ಟಲ್ಲಿ, ಅಂದರೆ ನಾವು ಮನೆ ಬಾಗಿಲಿಂದ ನಾವು ಎಲ್ಲಿ ತನಕ ದೇವ್ರನ್ನ ಕೂರಿಸ್ತೀವೋ ಅಲ್ಲಿಗೆ, ಮತ್ತು ಅಲ್ಲಿಂದ ನಮ್ಮ ಮನೆ ದೇವ್ರ ಮನೆಗೆ, ಸೊ ಅಲ್ಲಿ ತನಕ ಅಂದರೆ ನಮ್ಮ ಮನೆ ಫುಲ್ಲು ರಂಗೋಲಿಯಲ್ಲೇ ತುಂಬಿರಬೇಕು. ಸೊ ನೋಡಿ, ನಾನು ಎಷ್ಟೆಲ್ಲ ಟ್ರೈ ಮಾಡ್ತಿದ್ದೀನಿ, ನನಗಂತೂ ಬರ್ತಾನೇ ಇಲ್ಲ. ನಮ್ಮ ಮಮ್ಮಿ ಅಂತೂ ಬೈತಾನೆ ಇದ್ದಾರೆ, ಬಟ್ ಅಂದ್ರೂ ನಾನು ಟ್ರೈ ಮಾಡ್ತೀನಿ ಅಂತ ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ನಮ್ಮ ಮಮ್ಮಿ ಅಂತೂ ಕೇಳ್ತಾನೆ ಇಲ್ಲ, ಶಿರೀಷಾ ನೀನು ಚೆನ್ನಾಗಿ ಬಿಡ್ತಿಲ್ಲ ಅಂದರು. ನನಗೆ ಹೆಂಗೆ ಅಂದರೆ, ನಮ್ಮ ಮಮ್ಮಿ ಬಿಡೋದು ಕಾಣಿಸ್ತಿದೆ, ನಾನು ಬಿಡೋದು ಯಾಕೆ ಕಾಣಿಸ್ತಿಲ್ಲ ಅಂತ ಡಾರ್ಕ್ ಮಾಡ್ತಾಯಿದ್ದೀನಿ. ಅದೇನಾಗೋಗ್ತಿದೆ, ಗಬ್ಬು ಆಗೋಗ್ತಿದೆ ನನಗೆ ಏನು ಮಾಡಿದ್ರು.
ನಮ್ಮ ಮಮ್ಮಿ ಅಂತೂ ಶಿರೀಷ ಇದುವರೆಗೂ 2 ಸತಿ ಹಾಳು ಮಾಡಿದ್ಯಾ, ನೀನು ಇನ್ನೂ ಮಾಡಬೇಡ, ಎದ್ದೋಗು ಅಂತ ಹೇಳ್ತಿದ್ರು. ಸೊ ಈ ಥರ ನೈಟೆಲ್ಲ ಕಾನ್ವರ್ಸೇಷನ್ ಆಗ್ತಿದೆ. ಇದು ಬಂದು ನಾವು ರಾತ್ರಿ 12 ಗಂಟೆಲಿ ಈ ಥರ ರಂಗೋಲಿ ಹಾಕ್ತಿರೋದು. ಏನಕ್ಕೆ ಅಂದರೆ ನಾಳೆ ಗುರುವಾರ ಪೂಜೆ ಅಂದರೆ ಲಕ್ಷ್ಮೀ ಪೂಜೆ ಅಂತ ಅಂದರೆ ನಾವು ಇವತ್ತು ಮಾಡ್ತೀವಿ ನೈಟೆಲ್ಲ ಈ ಥರ ನಾವು ಎದ್ದು ಈ ಥರ ರಂಗೋಲಿ ಹಾಕ್ತಾ ಇರಬೇಕು. ನಾನೇನು ಮಾಡಿದೆ, ಅಲ್ಲಿ ಸಾಲಲ್ಲ ಅಂತ ಹೇಳಿ ಇಲ್ಲಿಗೆ ಬಂದು ಇಲ್ಲಾದರೂ ನಾನು ಡಿಸೈನ್ ಮಾಡ್ತೀನಿ ಅಂತ ಹೇಳಿ ಡಿಸೈನ್ ಮಾಡ್ತಾ ಇದ್ದೀನಿ. ಬಟ್ ನೋಡಿದ್ರೆ ನಮ್ಮ ಮಮ್ಮಿ ಅಂತೂ ಶಿರೀಷಾ ನೀನು ಹಾಕೋದು ಏನು ಚೆನ್ನಾಗೇ ಇಲ್ಲ, ಈ ಥರ ಬೇಡ ಅಂತ ಹೇಳಿ ನಮ್ಮ ಮಮ್ಮಿ ಬೈತಾ ಇದ್ದಾರೆ. ಒರೆಸ್ಬಿಟ್ರೆ ಅತ್ಲಾಗಿ ಬೇಡ ನಾನೇ ರಂಗೋಲಿ ಹಾಕ್ತೀನಿ ನೀನು ಸುಮ್ಮನೆ ಇರು ಅಂತ ಹೇಳಿ ನಮ್ಮ ಮಮ್ಮಿ ಅಂತ ಇದ್ರು ನೋಡಿ. ಅಂದರೆ ಇವಾಗ ಇಲ್ಲಿ ನಿಮಗೆ ಡಾರ್ಕಾಗಿ ಕಾಣಿಸ್ತಿಲ್ಲ, ಏನಕ್ಕೆ ಅಂದರೆ ಅದು ಸ್ವಲ್ಪ ಒಣಗಿದ್ದಾದಮೇಲೆ ನಿಮಗೆ ಡಾರ್ಕಾಗಿ ಕಾಣುತ್ತೆ ನೋಡಿ. ನಮ್ಮ ಮಮ್ಮಿ ಇಷ್ಟೆಲ್ಲ ರಂಗೋಲಿ ಬಿಟ್ರೆ ನಾನು ನಮ್ಮ ಮಮ್ಮಿ ಹತ್ರ ಬೈಸ್ಕೊಂಡು ಆ ಫ್ರಸ್ಟ್ರೇಷನಿಗೆ ಸಾಕಾಗೋಗಿ ನಾನೇನು ಮಾಡಿದೆ ಅಂದರೆ, ಈಗ ನನಗೊಂದು ಸ್ವಲ್ಪ ಅಲ್ಲಿ ಗ್ಯಾಪ್ ಕೊಡು, ನಾನು ಚೆನ್ನಾಗಿ ರಂಗೋಲಿ ಬಿಡಿಸ್ತೀನಿ ಅಂತ ಹೇಳಿ ನಾನೇನು ಮಾಡಿದೆ ಅಂದರೆ ಇಷ್ಟೋ ತನಕ ನಮ್ಮ ಮಮ್ಮಿ ಹತ್ರ ಕಾಪಿ ಮಾಡಿಬಿಟ್ಟೆ ಏನೇನು ರಂಗೋಲಿ ಬಿಡಿಸ್ತಿದ್ದಾರೆ ಅಂತ ಎಲ್ಲ ಹೇಳಿ ನೋಡಿ. ಸೊ ಇಷ್ಟೆಲ್ಲ ಬಿಟ್ಟಿದ್ದಾದಮೇಲೆ ನಮ್ಮ ಅಮ್ಮಂಕಿನ ನಾನೇ ಚೆನ್ನಾಗಿ ಬಿಡಬೇಕಂದ್ರೆ ಇಷ್ಟೋ ತನಕ ಬೈಸ್ಕೊಂಡು ಸಾಕಾಗೋಯ್ತು ಆ ಫ್ರಸ್ಟ್ರೇಷನು. ನೀನು ಇದು ಮಾಡಬೇಡ, ನೀನು ಅದು ಮಾಡಬೇಡ, ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ ಅಂತ ಹೇಳಿ ಬೈದ್ರಲ್ಲ. ಸೊ ಈಗೇನು ಮಾಡಿಬಿಟ್ಟೆ, ನಮ್ಮ ಮಮ್ಮಿ ಬಿಟ್ಟಿರೋ ರಂಗೋಲಿಗಳಲ್ಲಿ ಅಲ್ಲಲ್ಲಿ ಸ್ವಲ್ಪ ತೆಗೆದು ನಾನಿಲ್ಲಿ ರಂಗೋಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆಯೋ ಇಲ್ಲೋ ನನಗಂತ ಗೊತ್ತಾಗ್ತಿಲ್ಲ, ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಅಂದರೆ ಅಂದರೆ ಇಷ್ಟೋ ತನಕ ಬೈಸ್ಕೊಂಡು ಯಾರು ತಾನೇ ಚೆನ್ನಾಗಿ ಬಿಡ್ದಿರ ಇರ್ತಾರೆ ಅಲ್ವಾ. ನನಗನ್ಸ್ದಾಗ ನಾನು ರಂಗೋಲಿ ಬಿಡಿಸ್ತಿರೋ ಚೆನ್ನಾಗಿದೆ, ನಮ್ಮ ಮಮ್ಮಿ ರಂಗೋಲಿ ಕಂಪೇರ್ ಮಾಡಿದ್ರೆ ನನ್ನ ರಂಗೋಲಿ ಚೆನ್ನಾಗಿದೆ ತಾನೆ. ಎಸ್, ನನಗಂತೂ ನಾನು ಬಿಡಿಸಿದ ರಂಗೋಲಿ ಅಂತೂ ತುಂಬಾ ಇಷ್ಟ ಆಗೋಯ್ತು. ಅಂದರೆ ನಾವು ರಂಗೋಲಿ ಬಿಟ್ಟು ಮನೆ ಒಳಗಡೆ ಅಂದರೆ ನಾವು ಕೈಯಲ್ಲಿ ಆ ರಂಗೋಲಿ ಹಿಟ್ಟಿಂದ ನಾವು ಬಿಡಿಸ್ಬಾರ್ದು. ಸೊ ಅಕ್ಕಿನ ನೆನೆಸಿಡ್ಬೇಕಂತ ಹೇಳಿದ್ನಲ್ಲ, ಸೊ ಆ ಥರ ಮಾಡಿನೇ ನಾವು ನೋಡಿ ಮನೆಯಲ್ಲಿ ಇವಾಗ ನಾವು ರಂಗೋಲಿ ಇದು ಎಂಥದ್ದು ಅಕ್ಕಿ ಹಿಟ್ಟು ನೆನೆಸಿದ್ದು ಅಂದ್ವಲ್ಲ, ಸೊ ಅದರಿಂದ ನಾವು ರಂಗೋಲಿ ಬಿಡಿಸ್ತಾ ಇದ್ದೀವಿ. ಅಲ್ಲಿಗೂ ನಮ್ಮ ಮಮ್ಮಿ ಹೇಳ್ತಿದ್ದಾರೆ, ಶಿರೀಷಾ ನೀನು ಬಿಡಿಸ್ತಿರೋ ರಂಗೋಲಿ ರಾಂಗ್ ಆಗಿದೆ ಶಿರೀಷಾ, ಇದು ಸರಿ ಇಲ್ಲ ಅಂತಿದ್ದಾರೆ. ಆಮೇಲೆ ನಾನೇನು ಮಾಡ್ತಿದ್ದೀನಿ, ಪದೇ ಬಟ್ಟೆ ತೊಗೊಂಡು ಒರೆಸ್ತಾನೆ ಇದ್ದೀನಿ. ನಮ್ಮ ಮಮ್ಮಿ ಅಂತೂ ನಗ್ತಾನೆ ಇದ್ದಾರೆ, ಏನು ಶಿರೀಷಾ ನೀನು ರಂಗೋಲಿ ಬಿಡೋ ಕತೆ ಹಿಂಗಿದೆ ಅಂತ. ಇನ್ನೊಂದು ಮೇಯ್ನ್ ಏನು ಅಂದರೆ ನಮ್ಮನೆ ವೈಟ್ ಟೈಲ್ಸ್ ಆಗಿರೋದ್ರಿಂದ ಅಷ್ಟು ರಂಗೋಲಿ ಎದ್ದು ಕಾಣಿಸ್ತಿಲ್ಲ. ಅಂದರೆ ಈಗ ನಾವು ಹಾಕೋದು ಅಂದರೆ ರಂಗೋಲಿ ಹಾಕೋದು ಸ್ಟಾರ್ಟ್ ಮಾಡಿದ್ದೀವಲ್ಲ, ಸೊ ಹಾಗಾಗಿ ಈಗ ಕಾಣಲ್ಲ. ಅದು ಕಂಪ್ಲೀಟಾಗಿ ನಮ್ಗೆ ಏನಾಗಬೇಕು ಅಂದರೆ ಕಂಪ್ಲೀಟ್ ಡ್ರೈ ಆಗಬೇಕು. ಡ್ರೈ ಆದಾಗ ಏನಾಗುತ್ತೆ ಅಂದರೆ ಈ ಹಸಿ ಹೋಗಿ ಸ್ವಲ್ಪ ನಮಗೆ ಎದ್ದು ಕಾಣುತ್ತೆ ಡಾರ್ಕಾಗಿ. ಸೊ ಕಂಪ್ಲೀಟಾಗಿ ಎದ್ದು ಕಂಡಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ನಮ್ಮ ಮಮ್ಮಿ ರಂಗೋಲಿ ಬಿಡಿಸ್ತಿದಾರಲ್ಲ, ಸೊ ಆ ರಂಗೋಲಿ ಎಲ್ಲಿ ಬಿಡಿಸ್ತಿದ್ರೋ ನಮ್ಮ ಮಮ್ಮಿ ಅಲ್ಲಿ ನಾವು ಮಹಾಲಕ್ಷ್ಮಿ ದೇವ್ರನ್ನ ಕೂರಿಸ್ತೀವಿ. ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ಆ ಮಹಾಲಕ್ಷ್ಮಿ ಪಾದಗಳನ್ನ ಬಿಡ್ತಾ ಇದ್ದೀನಿ. ಸೊ ನಮ್ಮ ಮಮ್ಮಿ ರಂಗೋಲಿ ಬಿಟ್ಟಿದ್ದು ನೋಡಿದ್ರಿ ಅಲ್ಲ, ಸೊ ಹೇಳ್ತೀನಿ ನೋಡಿ, ಮಧ್ಯರಾತ್ರಿ 12:15 ನಾವು ಕಂಪ್ಲೀಟ್ ಇಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ ರಾತ್ರಿ 2 ಗಂಟೆ ಆಗಿತ್ತು. ಸೊ ನೆಕ್ಸ್ಟ್ ಡೇ ಅಂದರೆ ನಾಳೆಗೆ ನಾವು ರಂಗೋಲಿ ಎಲ್ಲ ಹಾಕಿ ಇದೆಲ್ಲ ಆಯ್ತಲ್ಲ, ನಾನು ನೀಟಾಗಿ ತೋರಿಸ್ತೀನಿ ನೋಡಿ. ಅಂದರೆ ಇವಾಗ ಇನ್ನೂ ಲೈಟಾಗಿದೆ, ಇವಾಗ ನಾನು ನೈಟ್ ಅಲ್ವಾ ಇದು ಬಿಡಿಸಿರೋದು. ಸೊ ಬೆಳಗ್ಗೆ ಎದ್ದು ನಾನು ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ನಮ್ಮ ಮಮ್ಮಿ ಇಲ್ಲಿ ರಂಗೋಲಿ ಹಾಕಿದಾರಲ್ಲ ಗ್ರ್ಯಾಂಡಾಗಿ, ಅಲ್ಲಿ ನಾವು ದೇವ್ರನ್ನ ಕೂರಿಸೋದು. ನಾವು ದೇವ್ರನ್ನ ಕೂರಿಸಿದಾಗ ನಿಮಗೆ ತೋರಿಸ್ತೀನಿ ನೋಡಿ. ನನಗಂತೂ ನಮ್ಮ ಮಮ್ಮಿ ಇದು ಶಿರೀಷಾ ರಂಗೋಲಿ ಬಿಡು ಅಂತ ಹೇಳಿದ್ರು, ಇದೆಲ್ಲ ನಾನೇ ರಂಗೋಲಿ ಬಿಟ್ಟೆ. ಅಷ್ಟರಲ್ಲಿ ನಮ್ಮ ಮಮ್ಮಿ ಅಲ್ಲಿ ಅಡುಗೆ ಕೆಲಸ ನೋಡ್ಕೋತಾ ಇದ್ರು. ಅಡುಗೆ ಕೆಲಸ ನಾಳೆ ನೋಡ್ತಾರೆ. ನಮ್ಮ ಮಮ್ಮಿ ಇವತ್ತೇನು ಮಾಡ್ತಿದ್ದು, ದೇವ್ರದ್ದು ಏನೇನೋ ವಿಗ್ರಹಗಳೆಲ್ಲ ತೊಳೆಯೋದಿರುತ್ತಲ್ಲ, ಸೊ ಅದೆಲ್ಲ ನಮ್ಮ ಮಮ್ಮಿ ತೊಳಿತಾ ಇದ್ರು. ನನಗೆ ಹೇಳಿದ್ರು ರಂಗೋಲಿ ಬಿಡು ಅಂತ ಹೇಳಿ ನಾನೇನು ಮಾಡಿದೆ, ಹಾರ್ಟ್ ಬಿಟ್ಟೆ, ಪಾದಗಳು ಬಿಟ್ಟೆ, ಅಲ್ಲಲ್ಲೆಲ್ಲ ಸ್ವಲ್ಪ ಈ ಥರದ್ದು ಬಿಟ್ಟೆ. ಆಮೇಲೆ ಪೇಷನ್ಸ್ ಹೋಗ್ಬಿಟ್ಟು ಏನು ಮಾಡಿದೆ, ಅಲ್ಲಲ್ಲೇ ಲೀ ಅಂತ ತಿದ್ದಿಟ್ಬಿಟ್ಟೆ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನನಗೆ ನಗು ಬರ್ತಿದೆ. ಅಂದರೆ 2 ಗಂಟೆ ರಾತ್ರಿ ಆಗೋಗ್ತಿದೆ, ಇಷ್ಟು ಚಿಕ್ಕ ರಂಗೋಲಿ ಬಿಟ್ಟು. ನಮ್ಮ ಮಮ್ಮಿ ಅದು ಸಾಲದಿರ ಏನಂದ್ರು ಅಂದರೆ, ಶಿರೀಷಾ ಈ ಕಡೆ ಇನ್ನೊಂದು ಬಾಗಿಲಿದೆಯಲ್ಲ, ಈ ಇನ್ನೊಂದು ಬಾಗಿಲ ಕಡೆಯಿಂದನೂ ರಂಗೋಲಿ ಬಿಡಿಸು ಅಂದರು. ಆಲ್ರೆಡಿ ಪೇಷನ್ಸ್ ಹೋಗಿತ್ತು. ನಾನೇನು ಮಾಡಿದೆ, ಹೆಂಗೆ ಬರುತ್ತೋ ಹಾಗೆಲ್ಲ ನಾನು ರಂಗೋಲಿ ಬಿಟ್ಬಿಟ್ಟೆ ನೋಡಿ. ಇವಾಗಿನ್ನೂ ಕಾಣಿಸ್ತಿಲ್ಲ ನೋಡಿ. ಇದು ಬೆಳಗ್ಗೆ ಎದ್ದಿದ ತಕ್ಷಣ ನೆಕ್ಸ್ಟ್ ಡೇ ಅಂದರೆ ನಾವು ನೈಟ್ ನಾನು ತೋರಿಸಿದಾಗ ನಿಮಗೆ ಫುಲ್ ಕಂಪ್ಲೀಟ್ ಅಂದರೆ ಲೈಟಾಗಿತ್ತು. ಈಗೇನಾಗಿದೆ ಅಂದರೆ ಸ್ವಲ್ಪ ಡಾರ್ಕ್ ಆಗಿರೋದಕ್ಕೆ ನೀಟಾಗಿ ಎದ್ದು ಕಾಣಿಸ್ತಿದೆ ಅಂತ ಹೇಳಿ ಈ ಕ್ಯಾಪ್ಚರ್ ಮಾಡ್ಬೇಕು ಅಂದ್ಕೊಂಡೆ ನೋಡಿ. ನಾನು ರಂಗೋಲಿ ಕೇಳಲೇಬೇಡಿ, ಅಂದರೆ ಪಾದಗಳು ಓಕೆ, ಇನ್ನು ಮಿಕ್ಕಿದೆಲ್ಲ ಏನು ಶಿರೀಷಾ ಅಂತ ಕೇಳ್ಬೋದು. ಸೊ ಇದೇನು ಗ್ರೇಪ್ಸು ಬಂಚಾಗಿದೆ ಅಂತ ಅನ್ಕೊಬಿಡಿ. ಸೊ ಅದು ಕೂಡ ದೇವ್ರಿಗೆ ಸಂಬಂಧಿಸಿರುವಂತಹ ರಂಗೋಲಿ. ಸೊ ಹಾಗಾಗಿ ಅದನ್ನು ನಾನು ಬಿಟ್ಟಿದ್ದೀನಿ ನೋಡಿ. ಎಷ್ಟು ಡಾರ್ಕಾಗಿ ಕಾಣಿಸ್ತಿದೆ ಅಲ್ಲ. ನಾವು ರಂಗೋಲಿ ಹಿಟ್ಟಿನಲ್ಲಿ ಈ ಥರ ಹಾಕಬಾರ್ದು ಮನೆ ಫುಲ್ಲು. ಅಂದರೆ ಅವತ್ತು ಮಹಾಲಕ್ಷ್ಮಿ ಎಂಟರ್ ಆಗ್ತಾರೆ ಅಂದರೆ ಆ ರಂಗೋಲಿ 2 ಮಧ್ಯೆ ದೇವ್ರು ಬರ್ತಾರೆ ಅಂತ ಹೇಳಿ ನೋಡಿ. ಇನ್ನು ನಾನು ಬಿಡಿಸಿರೋ ರಂಗೋಲಿಕಿನ್ನ ನಮ್ಮ ಮಮ್ಮಿ ಬಿಡಿಸಿರೋ ರಂಗೋಲಿ ಸಕ್ಕತ್ತಾಗಿದೆ ಅಲ್ಲ, ನನಗೂ ಕೂಡ ಇಷ್ಟ ಆಯ್ತು. ಯಾವತ್ತಿದ್ರೂ ಎಕ್ಸ್ಪೀರಿಯನ್ಸ್ಡೇ ಅಂತ ಹೇಳೋದು ಅದಕ್ಕೇನೆ ನೋಡಿ. ನೀವು ಕೂಡ ಇದೇ ಥರ ಮಾಡ್ತೀರಾ? ನನಗನ್ಸ್ದಂಗೆ ಕರ್ನಾಟಕದಲ್ಲಿ ಯಾರೂ ಈ ಥರ ಮಾಡೋದಿಲ್ಲ ಅಂತಲೇ ಅನ್ಕೋತಿದ್ದೀನಿ. ಇದಂತೂ ನಾವು ರಾತ್ರಿ ಎಲ್ಲ ಇಲ್ಲಿ ಆಚೆಗಡೆ ಅಂದರೆ ನಮ್ಮ ಮನೆ ಆಚೆಗಡೆ ಇದು ರಂಗೋಲಿ ಬಿಟ್ವಲ್ಲ, ಅದು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಅದೇ ನಾನೇನಾರು ಇಲ್ಲಿ ರಂಗೋಲಿ ಬಿಟ್ಟಿದ್ರೆ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅಂತಲೇ ಅನ್ಕೋತಿದ್ದೀನಿ. ನಮ್ಮ ಮಮ್ಮಿ ರಂಗೋಲಿ ಬಿಟ್ಟಿರೋದು ತುಂಬಾ ಚೆನ್ನಾಗಿದೆ ಅಲ್ವಾ.
ಎಸ್, ಕೆಂಪು ಮಣ್ಣು ಮೇಲೆ ರಂಗೋಲಿ ಬಿಟ್ರೇ ತುಂಬ ಶ್ರೇಷ್ಠ ಅಂತ ಹೇಳಿ ನಮ್ಮ ಕಡೆ ಭಾವಿಸ್ತಾರೆ. ಸೊ ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ನೋಡಿ, ಈಗ ಸಗಣಿ ಇಡ್ತಿದ್ದಾರೆ, ಅಂದರೆ ನಮ್ಮ ಕಡೆ ಅದು ಗೊಬ್ಬೆಮ್ಮ ಅಂತ ಹೇಳ್ತಾರೆ. ಸೊ ಈ ಸಗಣಿ ಇಟ್ಟು ಸಗಣಿಗೆ ನಾವು ಪೂಜೆ ಮಾಡೋದ್ರಿಂದ ಅದು ಲಕ್ಷ್ಮೀ ದೇವಿನ ಮೊದಲನೇದಾಗಿ ನಾವು ಆಹ್ವಾನ ಮಾಡೋ ಥರ. ಸೊ ಇದನ್ನು ನಾವು ರಂಗೋಲಿ, ಅದು ಕೆಂಪು ಮಣ್ಣು ಮೇಲೆ ಇಟ್ವಲ್ಲ ಅದ್ರ ಮೇಲೆ ರಂಗೋಲಿ ಇದು ತೊಪ್ಪೆ ಇಟ್ಟು ಅದಕ್ಕೆ ಫಸ್ಟ್ ಪೂಜೆ ಮಾಡ್ತಾಯಿದ್ದೀವಿ. ನೋಡಿ, ನಮ್ಮ ಮಮ್ಮಿ ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡಾಕ್ತಿದ್ದಾರೆ. ಇದು ಏನು ಅಂದರೆ ಸೂರ್ಯ ಉದಯಿಸೋಕ್ಕಿಂತ ಮುಂಚೆನೇ ಪೂಜೆ ಆಗಬೇಕು, ಅಂದರೆ ಒಂದು 6 ಗಂಟೆ ಒಳಗಡೆ ಪೂಜೆ ಆಗಿಬಿಡಬೇಕು. ಸೊ ನಮ್ಮ ಮಮ್ಮಿ ಏನು ಮಾಡಿದ್ರು ಅಂದರೆ ರಾತ್ರಿ 1 ಅವರ್ ಅಷ್ಟೇ ಮಲಗಿದ್ದು, ಅದಾದಮೇಲೆ ಇನ್ನು ದೇವ್ರನ್ನ ಕಳಶ ಕೂರಿಸ್ಬೇಕಲ್ಲ, ಸೊ ಹಾಗಾಗಿ ಬೆಳಗ್ಗೆ ಎದ್ದು ಇದೆಲ್ಲ ರೆಡಿ ಮಾಡ್ತಿದ್ದಾರೆ. ನೀವೆಲ್ಲರೂ ನೋಡಿದ್ದೀರಾ ಅಂತಲೇ ಅನ್ಕೋತಿದ್ದೀವಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಆಚರಿಸಿದ್ದು ಅಂತ ಹೇಳಿ. ಸೊ ನಾವು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲೂ ಸೇಮ್ ಇದೇ ಥರ ನಾವು ಕಳಶ ಕೂರಿಸಿದ್ದು. ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಏನು ಅಂದರೆ ಕಳಶ ಕೂರಿಸ್ಬೇಕಾದ್ರೆ ಈ ಥರ ಅಕ್ಕಿ ಇಡಬೇಕು. ಏನು ಅಂದರೆ ಇಲ್ಲಿ ನಮ್ಮ ಮಮ್ಮಿ ರಥ ಥರ ಇಟ್ಟರಲ್ಲ, ಇದು ಆಂಧ್ರ ಆಗಲಿ ಒಡಿಸ್ಸಾ ಆಗಲಿ ಮದುವೆ ಆಗಿ ಬರೋ ಅಂದರೆ ಹೆಣ್ಮಗಳಿಗೆ ಅಪ್ಪ ಅಮ್ಮ ಮನೆ ಕಡೆಯಿಂದ ಆ ಥರ ಕೊಡ್ತಾರೆ. ಅದ್ರ ಜೊತೆಗೆ ವಿಗ್ರಹಗಳನ್ನು ಕೂಡ ಕೊಡ್ತಾರೆ. ಸೊ ಅದರಲ್ಲಿ ನಮ್ಮ ಮಮ್ಮಿ ಕಳಶ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಅಂದರೆ ನಾವು ವರಮಹಾಲಕ್ಷ್ಮಿಗೆ ಸಾರಿ ಉಡಿಸ್ತೀವಿ, ಬಟ್ ಈ ಗುರುವಾರ ಪೂಜೆ ಇದೆಯಲ್ಲ, ಸೊ ಈ ಗುರುವಾರ ಪೂಜೆಗೆ ರೆಡ್ ಕ್ಲಾತ್ ಅಮ್ಮ ಅವ್ರಿಗೆ ನಾವು ಕೂರಿಸ್ತೀವಿ. ಸೊ ಇಲ್ಲಿ ನಮ್ಮ ಮನೇಲಿ ಪ್ರೆಸೆಂಟ್ ಆ ರೆಡ್ ಕ್ಲಾತ್ ಖಾಲಿ ಆಗಿದೆ, ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಮಮ್ಮಿ ಏನು ಮಾಡಿದ್ರು, ರೆಡ್ ಕಲರ್ ಬ್ಲೌಸ್ ಪೀಸ್ ಇರುತ್ತಲ್ಲ, ಸೊ ಅದನ್ನ ಇಡ್ತೀನಿ ಅಂತ ಅಂದ್ಕೊಂಡ್ರು. ನೋಡಿ, ಕಲಶಕ್ಕೆ ಯಾವತ್ತೂ ಅರಿಶಿನ ಚೆನ್ನಾಗಿ, ಕಲಶ ಅಂದರೆ ಕಾಯಿ ಇರುತ್ತಲ್ಲ, ಇನ್ನೊಂದು ಈ ಕಲಶ ಇದೆಯಲ್ಲ, ಆ ಕಲಶಕ್ಕೆ ನಾವು ವಸ್ತ್ರ ತೊಡಗಿಸ್ದಂಗೆ, ಆ ವೈಟ್ ಕಲರ್ ಸುತ್ತಿದೀವಲ್ಲ, ಸೊ ಅದು ವಸ್ತ್ರ ತೊಡಗಿಸ್ದಂಗೆ ಅಂತ ಹೇಳಿ. ಇನ್ನು ಕಾಯಿಗೆ ಫಸ್ಟು ಅರಿಶಿನ ಹಚ್ಚಿ ಆಮೇಲೆ ಅರಿಶಿನ ಕುಂಕುಮ ಹಚ್ಚಬೇಕು. ಕಾಯಿಗೆ ನಾವು ಬಳೆ ತೊಡಗ್ಸೋಕ್ಕಿಂತ ಮುಂಚೆ ಆ ಬಳೆಗೆ ಅರಿಶಿನ ಕುಂಕುಮ ಹಾಕಬೇಕು. ನೋಡಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಮ್ಮ ಕಡೆ ಗುರುವಾರ ಪೂಜೆ ಮಾಡಬೇಕಾದ್ರೆ ಹಿಂದೆಗಡೆ ಅಂದರೆ ಅಮ್ಮನ ತಲೆ, ಅಂದರೆ ದೇವರು ಮಹಾಲಕ್ಷ್ಮಿ ತಲೆ ಹಿಂದೆ ಚಕ್ರ ಥರ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಈ ಥರ ಡಿಸೈನ್ ಆಗಿ ಇಡ್ತಾರೆ. ಊರ ಕಡೆ ಎಲ್ಲರೂ ಕಂಪಲ್ಸರಿ ಇಡ್ತಾರೆ. ಸೊ ಹಾಗಾಗಿ ನಿಮಗೆ ಗೊತ್ತಿದೆಯೋ ಇಲ್ವೋ ಅಂತ ಹೇಳಿ ನಾನೊಮ್ಮೆ ತೋರಿಸ್ತಾ ಇದ್ದೀನಿ. ಇನ್ನೊಂದೇನು ಅಂತ ಅಂದರೆ ಈ ಎಲೆಗಳಿದೆಯಲ್ಲ, ಸೊ ಇದು ಅಮ್ಮ ಅವ್ರಿಗೆ ತುಂಬ ಇಷ್ಟ. ಇವಾಗ ನೋಡಿ, ಈಶ್ವರ ಅಂದರೆ ಶಿವನಿಗೆ ಹೇಗೆ ಬಿಲ್ವಪತ್ರ ಅಂದರೆ ತುಂಬ ಇಷ್ಟನೋ ಹಾಗೆ ಮಹಾಲಕ್ಷ್ಮಿ ಅಮ್ಮನಿಗೆ ಈ ಎಲೆ ಅಂದರೆ ತುಂಬಾ ಇಷ್ಟ. ತೆಲುಗಲ್ಲಿ ಇದನ್ನ ಏನಂತಾರೆ, ಉಸಿರಿ ಚೆಟ್ಟು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಸೊ ಈ ಥರ ಅಮ್ಮ ಅವರಿಗೆ ಇದು ಅಂದರೆ ತುಂಬ ಇಷ್ಟ. ಇನ್ನೊಂದು ಮಹಾಲಕ್ಷ್ಮಿ ಅಮ್ಮನಿಗೂ ಕೂಡ ಬಿಲ್ವಪತ್ರ ಸಮರ್ಪಣೆ ಮಾಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಸೊ ಹೇಗೆ ನೀವು ಶಿವನಿಗೆ ಬಿಲ್ವಪತ್ರ ಕೊಡ್ತಿರೋ, ಸೊ ಅಂದರೆ ಸಮರ್ಪಿಸ್ತಿರೋ, ಅದೇ ಥರ ಮಹಾಲಕ್ಷ್ಮಿ ಅಮ್ಮನಿಗೂ ಕೂಡ ಅದು ತುಂಬಾ ಇಷ್ಟ. ಈಗ ಅಂದರೆ ಈ ಗುರುವಾರ ಪೂಜೆನಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂದರೆ ದೇವಿನ ಒಂದು ಸರಿ ನಾವು ಪ್ರತಿಷ್ಠಾಪಿಸಿದ್ದಾದ್ಮೇಲೆ, ನೋಡಿ ಈ ಥರ ಇಟ್ಟಿದ್ದಾದ್ಮೇಲೆ ಶುಗರ್ ಕೇನ್ ಅಂದರೆ ಕಬ್ಬುಗಳಿದೆಯಲ್ಲ, ಸೊ ಈ ಕಬ್ಬುಗಳನ್ನು ಕೂಡ ಸೈಡಲ್ಲಿ ಇರ್ತಾರೆ. ಇದ್ರ ಜೊತೆಗೆ ಏನು ಅಂತ ಅಂದರೆ ಮೂಲಂಗಿ ಬರುತ್ತಲ್ಲ, ಸೊ ಮೂಲಂಗಿ ಮತ್ತು ಕಬ್ಬು ಇವೆರಡನ್ನೂ ಏನು ಮಾಡ್ತಾರೆ, ಆ ಹಿಂದೆಗಡೆ ಇಡ್ತಾರೆ. ಅಮ್ಮನಿಗೆ ತುಂಬ ಇಷ್ಟ ಅಂತೆ. ಸೊ ಈಗ ನಾವು ದೀಪ ಬೆಳಗ್ತಾ ಇದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ ಪ್ರೊಸೀಜರ್ಸ್ ಏನೇನಿದೆಯೋ ಅವೆಲ್ಲ ಸ್ಟಾರ್ಟ್ ಆಗಿದೆ. ಬಟ್ ನಾನೇನು ಅನ್ಕೋತಿದ್ದೀನಿ, ಈ ವಿಡಿಯೋ ತುಂಬ ಲೆಂತಿ ಆಗಿದೆ, ಸೊ ಕಂಪ್ಲೀಟಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ಪೂಜೆ ಯಾವ ಥರ ಮಾಡ್ತೀವಿ, ವಿಧಾನ ಯಾವ ಥರ ಗುರುವಾರ ಪೂಜೆದು ಅಂತ ಹೇಳಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಂಡ್ಕೊಡ್ತೀನಿ. ಓಕೆನಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಮತ್ತು ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಚಾನಲ್ ಗ್ರೋತ್ ಆಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರಿ ಕಣ್ರಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ಇದರ ನೆಕ್ಸ್ಟ್ ವೀಡಿಯೋನೇ ನಾನು ವಿಧಾನ ಪೂಜೆ ಯಾವ ಥರ ಮಾಡೋದು ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಸರಿ ಕಣ್ರಿ, ಬಾಯ್ ಬಾಯ್.